ನಿನಗೆ ಮಕ್ಕಳಿಲ್ವಾ? ಬಾಯಿಗೆ ನಿಂಗಾಕ ಅಲ್ತಿಕ್ಕಿರಲ್ಲ ನೀನು. ಯಾವ ಊರು? ನನ್ನೇ ಮಕ್ಕಳು ಮಾಡ್ತೀನಿ. ನನ್ನ ಕೇಳಲ್ಲ ಹುಡುಗಿ ನನ್ನ ಕರೆಕ್ಟಾ? ನೀನು ನನ್ನ ಮಗಳಾಗು ಆ ಮಗಳು ಅಲ್ವಾ? ಪ್ರೀತಿ ಮಾಡಿ ಅಡಿಯ ಮಾಡಿ 3 ವರ್ಷದಿಂದ ನನಗೆ ನೆಮ್ಮದಿ ಇಲ್ಲ. ಮೊನ್ನೆ ಶನಿವಾರ ಬಂದಿದ್ದು ನೋಡ್ಕೊಂಡು ಹೋದೆ, ಬಂದು ಪೂಜೆ ಮಾಡ್ಸೋಕ್ಕಾಗಲಿಲ್ಲ, ಬಂದು ನೋಡ್ಕೊಂಡು ಹೋದೆ. ಬೈಲಿ ಬಾ, ಇಲ್ಲಿ ಬಾ ತಿಂಗಿ ಬೈಲ್ ಮಗಳ. ಯಾರು ಬಂದಿರ? ಪಾಪ ನಾನಿಬ್ರೆ. ಅಣ್ಣ ಅನ್ನು ಅಣ್ಣ ಅಣ್ಣ ಇಲ್ಲಿ ತೆಂಗಿನ ಒಂದ್ಸಲ ಬತ್ತಿ ಸಿಕ್ಕಿರ ಅಣ್ಣ ಅದ ಮಾವ ಅನ್ಸ್ಬೇಕು ಅಂತ ಏನು ಅನ್ನಿಸ್ತೀಯಾ? ಅಳಬಾರ್ದು ಮಗಳ. ಯಾಕೆ ಅಳ ಅಂತದ್ದು ಏನಿದೆ ಮಗಳೇ? ಅವ್ರ ಮನೆ ಅಲ್ವಾ ನಿಂಗಿದು? ಬಿಡಪ್ಪ ಅದು ಅಪ್ಪ ಅಮ್ಮ ಯಾರು ಇಲ್ಲ. ನಂಬಿ ಕಟ್ಕೊಂಡಿದ್ದಕ್ಕೆ ನಂಗೆ ಮೋಸ ಮಾಡೋದ್ರು 22ನೇ ತಾರೀಕು ಡಿಸೆಂಬರಲ್ಲಿ. ಇವಾಗ ನನ್ನ ಜೊತೆಲಿ ಇಲ್ಲ ಅವರು. ನನ್ಗೇನು ಬೇಡ, ನನ್ನ ಗಂಡನೂ ಬೇಡ. ನನಗೆ ಮೋಸ ಮಾಡಿದ್ಮೇಲೆ ನನ್ಗೆ ಸೇರ್ಸ್ಕೊಳಕ್ಕೆ ಇಷ್ಟ ಇಲ್ಲ. ಪ್ರೆಗ್ನೆಂಟಲ್ಲಿ ಒಂದ್ಸತಿ ಹೋಗಿದ್ದ, ಈಗ ಇನ್ನು 9 ತಿಂಗಳಲ್ಲಿ ಹೋಗಿದ್ದ, ಇವಾಗ ಮತ್ತೆ ಹೋಗಿದ್ದೇನೆ. ನಂಗೆ ಸೇರ್ಸ್ಕೊಳಕ್ಕೆ ಇಷ್ಟ ಇಲ್ಲ. ನಾನು ದುಡ್ಕೊಂಡು ತಿನ್ನಕ್ಕೆ ನಂಗೆ ಶಕ್ತಿ ಬೇಕಷ್ಟೇ. ಮೋಸ್ಕರದಿಂದ ನಾನು ದೂರ ಇರಬೇಕು. ನನಗೇನು ಬೇಡ, ನೆಮ್ಮದಿ ಬೇಕು. ನನ್ನ ಮಕ್ಳಿಗೆ ಆಯಸ್ಸು ಆರೋಗ್ಯ ಕೊಟ್ಟರೆ ಕಾಪಾಡ್ರೆ, ನಂಗೆ ದುಡಿಯೋಕ್ಕೆ ಶಕ್ತಿ ಕೊಟ್ಟರೆ ಸಾಕು. ನಾನು ದುಡ್ಕೊಂಡು ತಿನ್ಕೊಂಡು ಇರ್ತೀನಿ. ನಾನು ಯಾರ ಸಮಸ್ಯೆನೂ ಬೇಡ. ಅಣ್ಣ ಬೇಕು, ಬಟ್ ಆದ್ರೆ ತುಂಬಾ ನೊಂದು ಹೋಗಿದ್ದೀನಿ. ಕಟ್ಟೋಡಿಸಿ ನನ್ನ ಮನೆಗೆ ಯಾರು ಏನ್ ಮಾಡಿದಾರೋ ಗೊತ್ತಿಲ್ಲ. ಅಮಾವಾಸ್ಯೆ ಇನ್ನೊಂದು ವಾರ ಐತೆ. ನಂಗೆ ಇಬ್ರು ತುಂಬಾ ಕಿತ್ತಾಡವು. ಅಯ್ಯಪ್ಪನ ಮಖ ಕಂಡ್ರೆ ನನ್ಗೈತಲ್ಲ, ನನ್ನ ಮಖ ಕಂಡ್ರೆ ಅಯ್ಯಪ್ಪಂಗೆ ಐತಲ್ಲ. ಒಬ್ರಿಗೊಬ್ರು ಮಖ ನೋಡಿದ್ರೇನೆ ನಮ್ಗೆ ಆಯ್ತಿರ್ಲಿಲ್ಲ. ಇವಾಗ್ಲೂ ಮಗು ಕಂಡ್ರೆ ಅಷ್ಟು ಪ್ರೀತಿ ಪಡೋನು. ಇವತ್ತು ಮಗುನ ನೋಡಕ್ ಗೊತ್ತಿಲ್ಲ. ಇಲ್ಲಿ ಯಜಮಾನ್ರು ಬರ್ತಾರೆ. ಕೇಳಪ್ಪ, ಗಂಡು ಬಿಟ್ಟರೆ ಜನ ಆಡ್ಕೊಂತಾರೆ ಮಾತು ಕೇಳ ಮಗಳೇ. ಇಲ್ಲಿ ಕೂತಿಲ್ ಕೇಳಪ್ಪ. ಇಲ್ಲಿ ನಾನು ಏನ್ ಹೇಳಿದ್ರು ಹೋಗ್ತೀನಿ. ನನ್ನ ತಾಯಿ ಹತ್ರ ಬಂದಿರೋದು ಅದಕ್ಕೆ ಬೇಡ ನನಗೆ. ಇಲ್ಲಿ ಕನ್ನಕಂದ ಒಂದು ಮಾತು ಕೇಳ ಮಗಳೇ, ಒಂದು ಮಾತು ಕೇಳಿ. ಯಾಕೆಂದ್ರೆ ಇವತ್ತು ಗಂಡು ಬಿಟ್ಟದವರಿಗೆ ಮರ್ಯಾದೆ ಬೇರೆ ಕೊಡ್ತಾರೆ. ಈ ಜನಗಳು, ಈ ಪ್ರಪಂಚ ಸರಿ ಇಲ್ಲ ಕಂದ. ನನ್ಗೆ ಬೇಕಿದೆ ದೇವ್ರ ಕಟ್ಟಿಗೆ. ಇದಕ್ಕೆ ಏನು ಹೆಸರು ಮಗಳು ನಿಂದು ಕಂದ? ಮಂಜು. ಗಂಡು ಬಿಟ್ಟವರಿಗೆ ಇವತ್ತು ಬೇರೆ ಪಟ್ಟ ಕೊಡ್ತಾರೆ ಜನಗಳು. ಎಂಟಿ ಬಿಟ್ಟರೆ ಎಂಟಿ ಹೊಡೋದ್ರೆ ಗಂಡ ಈಸಿಯಾಗಿ ಗಂಡು ಬದುಕಬಹುದು. ಆದ್ರೆ ಗಂಡು ಎಂಟಿ ಬದುಕಾಗಲ್ಲ ಮಗಳೇ. ಇರ್ಲಿಕ್ಕೆ ಬಿಡು ಮಗಳೇ, ಅದನ್ನೇ ಸಾಧನೆ ಮಾಡಬಾರ್ದು. ಇಲ್ಲಿ ಕೇಳಪ್ಪ, ಇಲ್ಲಿ ಗಂಡು ಬಿಟ್ಟರಿಗೆ ಜನ ಪ್ರಪಂಚ ಮರ್ಯಾದೆ ಕೊಡಲ್ಲ. ಕರೆಕ್ಟ್ ತಂಗಿ? ಇನ್ನು ಮುಂದೆ ಹಂಗೆ ಆಗದಂಗೆ ತಾಯಿ ನೋಡ್ಕೊಂತಾಳೆ ನಿನ್ನ ಜೀವನ. ಹೌದಾ? ನಾನು ಬಚ್ಚ ಅಣ್ಣ ಬರೋದು ಬೇಡವಾ? ಬನ್ನಿ ಅಣ್ಣ. ಅಡುಗೆ ಮಾಡಕ್ ಬರುತ್ತಾ? ಏನೇನು ಮಾಡ್ತೀಯಾ? ಬಸ್ಸಾರು ಮುದ್ದೆ ಮಾಡ್ತೀಯಾ? ಹಸಿ ಅವರೆಕಾಳು ಸಾಂಬ ಉಪ್ಸಾರು ಮುದ್ದೆ ಮಾಡಿ ಅಣ್ಣ ಫೋನ್ ಮಾಡು. ಅವ್ರು ನಾನು ಅವಾಗ 2-3 ತಿಂಗಳು ಒಂದ್ಸರಿ ನನ್ನ ತಮ್ಮ ಮನೆಗೆ ಬರ್ತಾರ್ತೀನಿ. ಇಲ್ಲಿಗೆ ತವರೆಕೆರೆ ಭಾಳ ಬರ್ತೀನಿ ನಾನು. ಅವಾಗ ನಿಮ್ಮ ಮನೆಗೆ ಒಂದ್ಸರಿ ತಂಗಿ ಮನೆ ಹಂಗೆ ಬಂದ್ಬಿಡ್ತೀನಿ. ಬಿಸಿ ಬಿಸಿ ಮುದ್ದೆ ಮಾಡ್ಬೇಕು. ಮತ್ತೆ ಬೈಕೆ ಬೇಡ, ಮತ್ತೆ ಬೈಕೊಂಡು ಬರಲ್ಲಪ್ಪ. ತಂಗಿ ಮನೆಗೆ ಹೋಗ್ತೀನಿ, ಯಾರು ಬೈಕೆ ಬೇಡ್ರು. ಇದು ನಿಂಗೆ ಗಿಫ್ಟ್. ಇದು ಪ್ರತಿ ವರ್ಷ ಇದು ಬರಬೇಕು. ಗೌರಿ ಹಬ್ಬ ನಾನು ಮಾತಾಡ್ಸೋಬೇಕು. ಎಲ್ಲಿ ಯಾವತ್ತು ಬರೋಕ್ಕಾಗಲ್ಲ. ಗೌರಿ ಹಬ್ಬ ತಿಂಗಳಲ್ಲಿ ಬಂದು ಅಣ್ಣ ಅನ್ನು ನಾನು ಇದೇ ಭಾಗನ ಕೊಡ್ತೀನಿ. ಯಾರು ಬ್ಯಾಡ್ ಮೆಸೇಜ್ ಮಾಡ್ಬೇಡ್ರಪ್ಪ. ಒಂದ್ಸರಿ ತಂಗಿ ಅಣ್ಣ ಬೇಡವಾ? ಇಂಥ ತಂಗಿಯರು ಯಾರ ನಿಮ್ಮ ಪ್ರಪಂಚದಲ್ಲಿ ತುಂಬ ನಂದಿದ್ರೆ, ತುಂಬ ಕಷ್ಟರಿದ್ರೆ ದಯವಿಟ್ಟು ಬನ್ನಿ ನಿಮ್ಮ ತವ್ರ ಮನೆ. ಆಮೇಲೆ ಯಾರು ಈ ದಿನೆಲ್ಲ ನೋಡಿ ಬ್ಯಾಡ್ ಮೆಸೇಜ್ ಮಾಡ್ತಿರೋ, ನಿಮ್ಗೆ ಅಕ್ಕ ತಂಗರಿಲ್ಲ, ನಿಮ್ಮ ಅಕ್ಕ ತಂಗರು ನಿಮ್ಮ ಹೆಂಡತಿ ಮಕ್ಕಳು ಸಾಕಿಲ್ಲ ಅಂತ ಅರ್ಥ. ತಂಗಿ ಖುಷಿ ಅದ? ಮಾವ ನೋಡಿ ನಾನು ಬೈತಾನೋನು ಮಾವ ಅಂತ ಹೇಳ್ಕೊಡು. ಸ್ವಲ್ಪ ಹೊತ್ತು ಹೋಗಿ ಅಲ್ಲಿ ಕೂತ್ಕೊ ಮಗಳೇ. ಮನೆ ಹಾಲಲ್ಲಿ ಫೋಟೋ ಇಕ್ಕಿ ಕೇಳಪ್ಪ. ಅಳ್ಬಾರ್ದು ಮಗನೇ. 10 ಜನ ದುಡ್ಡು ಒಡವೆ ಎಲ್ಲ ಇಸ್ಕೊಂಡ್ಬಿಟ್ಟು ಇವತ್ತು ಆಯ್ತು ಅಂದ್ಬಿಟ್ಟು ನನಗೆ ಅಪ್ಪ ಅಮ್ಮ ಬಂದು ಬಳಗ ಯಾರು ಇಲ್ಲ. ಎಲ್ಲಿ ಹೋಗ್ಬೇಕು ನೋಡು? ಅಲ್ಲಿ ತಂಗಿ ಹೇಳ್ತಾನೆ, ಅಲ್ಲ ತಮ್ಮ ಮಾಡ್ತಾನೆ. ಇಲ್ಲಿ ಅಲ್ಲಿ ಹೇಳ್ತಾನೆ ನೋಡಿ. ಎಲ್ಲ ಹೇಳ್ತಾರೆ, ಅಲ್ಲಿ ಹೇಳ್ತಾರೆ. ನೆಮ್ಮದಿ ಇರುತ್ತೆ, ನೆಮ್ಮದಿ ಇರಲ್ಲ ನನಗೆ. ಈಗ ಹೊಸ ಜೀವನ ನಿಂದು. ಇನ್ನು ಮುಂದೆ ಇಲ್ಲಿ ಬಾ, ಬೇಜಾರಾದಾಗ ಕರೆಕ್ಟ್ ಎಲ್ಲ ಹೇಳ್ತಾರೆ. ನೋಡಿ ಬಿಡ್ತೀನಿ ನೋಡಿ. ಎಲ್ಲ ನಿಮ್ಮ ಕಡೆಗೆ ನೋಡಿ. ಇಷ್ಟ ಜನ ಸಂಪಾದನೆ ಮಾಡ್ತೀನಿ. ಒಂದು ರೌಂಡ್ ನೋಡ್ಕಂದ ಎಲ್ಲ ನೋಡಂಗೆ ಎಲ್ಲ ಇಲ್ಲಿ ನೋಡು. ಒಂದು ರೌಂಡ್ ಬಾ ನೋಡಿ. ಎಲ್ಲ ನಿಮಗೋಸ್ಕರ ಹೆಂಗಿದ್ದಾರೆ ಅಂತ. ನಾವೆಲ್ಲ ಇಲ್ವ ತಂಗಿ ನೋಡಲ್ಲ. ಅವನು ಹೇಳ್ತಾನೆ ತಮ್ಮ, ಇಲ್ಲ ನನ್ನ ತಮ್ಮಗಳೆಲ್ಲ ಹೇಳ್ತಾನೆ, ನಾನು ಹೇಳ್ತೀನಿ. ಇಲ್ಲಿ ನೋಡು. ತುಂಬಾ ಖುಷಿಯಾಗಿದ್ದೀನಿ ಅಣ್ಣ. ಇಲ್ಲಿ ಬಂದು ಹೋದಾಗಿಂದ ತುಂಬಾ ಖುಷಿಯಾಗಿದ್ದೀನಿ. ಹೋಗೋಣ ಊಟಕ್ಕೆ ತಂಗಿ ನನಗೆ ತುಂಬಾ ಖುಷಿಯಾಗಿದ್ದೀನಿ. ಬನ್ನಿ ಅಣ್ಣ. ಬರಲ್ಲ ಬೇಡ ಕರೆಕ್ಟಾಗಿ. ಬನ್ನಿ ಅಣ್ಣ. ಹತ್ರ ಬರಲ್ಲ, ಹತ್ರ ಹೋಗೋದು ಬೇಡ ಅಲ್ವಾ? ಅಲ್ಲ ಆ ಮಗಳು ಹೇಳ್ತಾವಳೆ, ಎಲ್ಲ ಹೇಳ್ತಾವಲ್ಲ ಪುಟಿ. ಇಲ್ಲ, ನಾ ಅಷ್ಟು ದುಃಖದಲ್ಲಿ ಬಂದಿದ್ದೀನಿ. ಆದ್ರೂ ನಾನು ಏನು ಚಿಂತೆ ಮಾಡಿಲ್ಲ. ಇಲ್ಲಿಗೆ ಬಂದು ನಾನು ಇಷ್ಟೇ ಕೇಳಿದ್, ನನ್ನ ಮಕ್ಳಿಗೆ ಆಯಸ್ಸು ಆರೋಗ್ಯ ಕೊಡಪ್ಪ, ಇನ್ನೇನು ಬೇಡ ತಾಯಿ. ನನಗೆ ನೆಮ್ಮದಿ ಇರು. ನೆಮ್ಮದಿ ಇಲ್ದಂಗೆ ಮಾಡಿ. ನನ್ನ ಆಸೆ ಒಂದು ಹೇಳ. ಆ ಯಜಮಾನ್ರು ಏನು ಚೆನ್ನಾಗಿರ್ಬೇಕು ಅಂತ ನನ್ನ ಆಸೆ. ಇಲ್ಲ ಅಣ್ಣ, ನಂಗೆ ಏನ್ ಮಾಡಿದ್ರು ನಂಗೆ ಇಷ್ಟ ಇಲ್ಲ. ಮುಂದಕ್ಕೆ ನೋಡೋಣ. ಸುಮ್ಕಿರಪ್ಪ, ಜನರಿಗೆಲ್ಲ ಹೇಳ್ತಿಬಾರ್ದು. ಇಲ್ಲಿ ನೋಡಿ,
ಇಂಥ ತಂಗಿಯರು ಯಾರು ನೊಂದಿದ್ರು ದಯವಿಟ್ಟು ಒಂದ್ಸರಿ ನನ್ನ ಹತ್ರ ಬನ್ನಿ, ನಾವೇನು ಕೊಡಲ್ಲ. ಇಂಥ ಜನ ಸಪೋರ್ಟ್ ಇದ್ದಾರೆ. ಇವತ್ತು ನಾನು ಯಾವುದೋ ಆಸ್ತಿ ಮಾಡ್ಕೊಂಡಿಲ್ಲ, ನನಗೆ ಜನವೇ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರು ಕಣ್ಣೀರಾಗ್ತಾರೆ, ಇದೇ ಸಂಪಾದನೆ ಮಾಡೋದು. ಅಯ್ಯಪ್ಪ ಹೋದ್ಮೇಲೆ ಮಗುಗೂ ಸರಿನಂಗಾಗಿತ್ತು 1 ವಾರದಿಂದ. ಆ ಮಗುನು ಕೂಡ ಬ್ಲಡ್ ರಿಪೋರ್ಟ್ ಏನಾಯ್ತು ಅಂತ ಕೇಳಲಿಲ್ಲ. ಡಾಕ್ಟರ್ ಹೇಳಿದ್ರು ಬ್ಲಡ್ ಇಲ್ಲ ಮಗು ಮೈಯಲ್ಲಿ, ರಿಸರ್ಚ್ ಪಾಯಿಂಟ್ ತುಂಬಾ ಚಿಕ್ಕದಿದೆ ಅಂತ ಹೇಳಿದ್ರು, ಪ್ಯಾಂಪರ್ಸ್ ಹಾಕ್ಬೇಡಿ ಅಂತ. ಪ್ಯಾಂಪರ್ಸ್ ಹಂಗೂ ಬಿಚ್ಚಾಕಿದ್ದೀನಿ, ಬ್ಲಡ್ ಇಲ್ಲ ಅಂತ ಹೇಳಿದಕ್ಕೆ ಮಗು ತುಂಬಾ ಬೆಳಗಾಗಿದೆ ಅಂತ ಹೇಳಿದ್ರು. ಮೊಸರನ್ನ, ಕಲ್ಲಂಗಡಿ ಹಣ್ಣು, ಕಿತ್ಲೆ ಹಣ್ಣು, ಹಣ್ಣುಗಳು ತಿನ್ಸಬ, ಕಿತ್ಲೆ ಈ ಸೇಬ್ ಬೇಡ. ತಾಯಿಗೊಂದು ಹಾಲನ್ನು ಮಾಡು, ಮೊಸರನ್ನ ಮಾಡಿ ತಾಯಿ ಎಡೆ ಮಾಡು, ಪಾಪನ ಸಹ ಮಾಡಿಸ್ಮಾಡ. ಇವನು ನನ್ನ ಮಾವ ಅನ್ಸುನ್ನ ಅವ ಮನೆಗೆ ಬಂದ ಮಾವ ಅಂತಾನೆ ನೀನು ಅಣ್ಣ ಅಂತ ಅಂತೀವಿ. ತಲೆ ಬಿಸಿ ಮಾಡ್ಕೊಬೇಡ. ಏನು ಕೆಲಸ ಮಾಡ್ತೀಯ? ನಾನೇನು ಎಲ್ಲೂ ಹೋಗಲ್ಲ, ಮನೆಯಲ್ಲೇ ಇರ್ತೀನಿ. ಸ್ವಂತ ಮನೆ ಉಂಟಾ? ಇಲ್ಲ, ಬಾಡಿಗೆ. ಮತ್ತು ಕೂಲಿ ಹೆಂಗೆ ಮಾಡ್ತೀಯ? ಇವಾಗ ಕೊಡ್ತೀನಿ ಅಂತ ಹೇಳಿದರೆ ಅಯ್ಯಪ್ಪ, ನನ್ನ ಮನೆ ಬಾಡಿಗೆಗೆ ಏನು ಬೇಕು, ರೇಷನ್ಗೆ ಏನು ಬೇಕು ಕೊಡ್ತೀನಿ ಅಂತ. ಅದಕ್ಕೆ ಹೇಳಿದೆ, ನೀನು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲಪ್ಪ, ನಾನು ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿದ್ದೆ. ಇವಾಗ ಈ ಮಗು ಇಟ್ಕೊಂಡು ನಾನು ಎಲ್ಲಿ ಹೋಗ್ಬೇಕು ದುಡಿಯೋಕ್ಕೆ ಅಂತ ಕೇಳಿದೆ. ನಾನು ಕೊಡ್ತೀನಿ ನಿನ್ನ ಮನೆಗಿರು ಅಂತ ಅಂದಿದ್ದಾನೆ. ತಂಗಿ ಜೀವನ ಚೆನ್ನಾಗಿರಲಿ, ಆಡ್ಕೊಳ್ಳೋದು ಬೇಡ, ಯಾರು ಹಾರಿಕೆ ಬೇಡಿ. ಲೈವಲ್ಲಿ ನೋಡಿ ಕನಿಕರ ತೋರಿಸಿ ತಂಗಿರು ಏನೋ ಆಗಿರುತ್ತೆ, ಗಂಡ ಜಗಳ ಆಗುತ್ತೆ, ಅದನ್ನು ನಾವು ದುರುಪಯೋಗ ಪಡಿಸೋಣ ಬೇಡ. ಅವ್ರ ಬಗ್ಗೆ ಒಂದು ವೇಳೆ ಅವ್ರ ಯಜಮಾನರು ಕೆಟ್ಟ ಮಾತಾಡಬೇಡ, ಇವ್ರು ಕೆಟ್ಟ ಮಾತಾಡಬೇಡ. ನಾನು ಕೇಳೋದಿಷ್ಟೇ, ಎಲ್ಲಾದ್ರೂ ಮದ್ವೆ ಆದ್ರೆ ಫಸ್ಟ್ ಹಿಂದು ಮುಂದೆ ನೋಡ್ಕೊಂಡು ಮದ್ವೆ ಆಗಿ, ಅವ್ರು ಯಾರು ಏನು ಅಂತ ತಿಳ್ಕೊಳ್ಳೋದಲ್ಲ. ನೀವು ಮದ್ವೆ ಆದ್ರೆ ನನ್ನಂಗೆ ಶ್ರಮ ಬೀಳ್ಬೇಕಾಗುತ್ತೆ ಒಂಟಿ ಹೆಣ್ಣಾಗಿ. ಬಟ್ ಇನ್ನೊಂದೇನಂದ್ರೆ ಅವ್ರಿಗೆ ಎಲ್ಲಿ ಏನು ಸಂಬಂಧ ಇರುತ್ತೆ, ಅಥವಾ ಅವ್ರ ಜೀವನ ಬಿಟ್ಟು ಬರಲ್ವಾ ನೋಡ್ಕೊಂಡು ಮದ್ವೆ ಆಗಿ. ದಯವಿಟ್ಟು ಇದನ್ನ ಯಾರು ವಿಡಿಯೋ ನೋಡಿದ್ರು ಸರಿನೇ, ನೋಡದೇ ಇದ್ರು ಸರಿನೇ. ಬಟ್ ನಮ್ಮಂತರ ಹೆಣ್ಮಕ್ಳು ಭಾಳ ಹಾಳಾಗೋದು ನನಗೆ ಇಷ್ಟ ಇಲ್ಲ. ಒಬ್ರು ನಂಬ್ಕೊಂಡು ಹೋಗೋಕ್ಕಿಂತ ಮುಂಚೆ ನೋಡ್ಕೊಂಡು ಹೋಗಿ ಯೋಚನೆ ಮಾಡಿ ಮುಂದಕ್ಕೆ ಕಾಲಿಡಿ. ಯಾಕಂದ್ರೆ ಒಂದ್ಸತಿ ಕಾಲಿಟ್ಟ ಮೇಲೆ ಮತ್ತೆ ಹಿಂದಿಗೆ ಬರೋಕ್ಕಾಗಲ್ಲ. ಇದಂತೂ ಖಂಡಿತ ಹೇಳ್ತೀನಿ. ಯಾಕಂದ್ರೆ ಜೀವನ ತುಂಬಾ ಕಷ್ಟ ಇದೆ, ಬಿದ್ದರೆ ಎದೊಳಕ್ಕಾಗಲ್ಲ ನಾವು ಹೆಣ್ಮಕ್ಳು. ಮುಗೀತು ಲೈಫ್ ಅಷ್ಟೇ. ಆಯ್ತು, ಈ ಥರ ಯಾರೋ ತಂಗಿ ಏನು ಸೂಚನೆ ಕೊಟ್ಟರು ಹಂಗೆ ಮುಂದುವರಿರಿ. ಆಮೇಲೆ ಸಡನ್ ಆಗಿ ಜೀವನ ಹಾಳು ಮಾಡ್ಕೋಬೇಡಿ ಅಂತ ನನ್ನ ಭಾವನೆ. ಅದಕ್ಕೆ ಮತ್ತೊಂದು ಸಣ್ಣ ವಿನಂತಿ ಏನಂದರೆ, ಇಂಥರ ಹೆಣ್ಮಕ್ಳುಗಳ್ನ, ಒಂದು ವೇಳೆ ಅಂಥ ಗಂಡು ಮಕ್ಳುಗಳ್ನ ಮೇಲಾಗಿ ಇಂಥ ಹೆಣ್ಮಕ್ಳ ಬಗ್ಗೆ ಯಾರು ಕೆಟ್ಟ ಮೆಸೇಜ್ ಮಾಡೋದು, ಕೆಟ್ಟ ಮಾತಾಡೋದು, ಅವ್ರ ಬಗ್ಗೆ ನೀವು ಬಗ್ಗೆ ನೋಡೋದು, ಪಕ್ಕ ಆಡ್ಕೊಳ್ಳೋದು ಮಾಡಬೇಡಿ. ಇಂಥ ಸಹಕಾರ ಕೊಡಿ ಅಂತ ನಾನು ಈ ಮೂಲಕ ನಿಮ್ಮನ್ನು ಕೇಳ್ಕೊಳ್ತಾ ಇರೋದು ಇಷ್ಟೇ. ಏನಂದರೆ ಯಾರಿಗೂ ನೀವು ಗಾಡಿ ಮಾಡ್ತೀರ ಅಲ್ವಾ ತಂಗಿ, ಯಾವತ್ತೂ ನಿನಗೆ ಈ ಮನೆ ತೆರೆದಿರುತ್ತೆ ತಂಗಿ. ಲೇಟ್ ಆದರೂ ಕಾಯಿ ಅನ್ನ ಇದ್ದೆ, ನಾನು ಇದ್ದೀನಿ ಅಂದರೆ ಅಲ್ಲಿ ಅನ್ನನ